ವೀಕ್ಷಕರೇ, ಮಾಟ ಮಂತ್ರ, ವಾಮಾಚಾರ, ಬಾನಾಮತಿ ಈ ಮೂರು ವಸ್ತುಗಳು, ಈ ಮೂರು ವಿಚಾರಗಳು ನಿಮಗೇನಾದರೂ ಇದರಿಂದ ಭಯ ಆಗ್ತಾ ಇದೆ, ಅಥವಾ ನಮ್ಮ ಮನೆಗೆ ಏನಾದರೂ ಇದು ಮಾಡಿಸಿದರೆ ನಮಗೆ ದರಿದ್ರ ಕಾಡ್ತಾ ಇದೆ, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ, ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾ ಇದೆ ಅಂತ ಕೆಲವರಿಗೆ ಯಾರೋ ಒಬ್ರು ಮಾಡಿಸ್ಬಿಟ್ಟಿದ್ದಾರಪ್ಪ ನಮಗೆ ಅನ್ನೋದು ಮನಸ್ಸಿನಲ್ಲಿ ಒಂದು ಆತಂಕ ಇರುತ್ತೆ. ಇಂತಹ ಸಮಸ್ಯೆಗಳನ್ನು ಹೇಗೆ ನಾವು ಪರಿಹಾರ ಮಾಡ್ಬೋದು? ವೀಕ್ಷಕರೇ, ಇದರಿಂದ ಏನಾಗುತ್ತೆ, ನಮ್ಮ ಮನೆಗೆ ದರಿದ್ರತನ ಬರುತ್ತೆ, ಆರ್ಥಿಕ ಸಮಸ್ಯೆಗಳು ಬರ್ತವೆ, ಆರೋಗ್ಯ ಸಮಸ್ಯೆಗಳು, ಮನೆಯಲ್ಲಿ ಒಂದಲ್ಲ ಒಂದು ಮನೆ ಏನಾಗ್ತಾ ಹೋಗುತ್ತೆ, ನಾಶ ಆಗ್ತಾ ಹೋಗುತ್ತೆ, ಬೆಳವಣಿಗೆ ಆಗೋದಿಲ್ಲ. ಇದರಿಂದ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಇಂತಹ ಸಮಸ್ಯೆಗಳು, ಕೆಟ್ಟ ದೃಷ್ಟಿಗಳು ನಿಮ್ಮ ಮನೆ ಮೇಲೆ ಬಿದ್ದಿದ್ರೆ ವೀಕ್ಷಕರೇ, ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಈ ಒಂದು ಸಣ್ಣವಾದಂಥ ಪರಿಹಾರವನ್ನು ಮಾಡಿ. ವೀಕ್ಷಕರೇ, 5 ಮೆಣಸಿನಕಾಯಿ, 1 ನಿಂಬೆಹಣ್ಣು, 5 ಮೆಣಸಿನಕಾಯಿಯನ್ನು ಒಂದು ದಾರದಲ್ಲಿ ಪೊಣಿಸ್ಕೊಂಡು ಆ ನಿಂಬೆಹಣ್ಣಿಗೆ ಒಂದು ಸೂಜಿಯಲ್ಲಿ ಚುಚ್ಚಿ ಅದನ್ನು ಒಂದು ದಾರದಲ್ಲಿ ಕಟ್ಟಬೇಕು. 5 ಮೆಣಸಿನಕಾಯಿ, 1 ನಿಂಬೆಹಣ್ಣ ಕಟ್ಟಿಬಿಟ್ಟು ವೀಕ್ಷಕರೇ, ಈ ಒಂದು ವಸ್ತುವನ್ನು ನಿಮ್ಮ ಮನೆ ಬಾಗಿಲ ಹತ್ರ ಕಟ್ಟಬೇಕು. ಇದರಿಂದ ಏನಾಗ್ತದೆ, ಯಾವುದೇ ಕೆಟ್ಟ ದೃಷ್ಟಿಗಳಾಗಲಿ, ಯಾವುದೇ ಒಂದು ಬಾನಾಮತಿ, ಮಾಟ ಮಂತ್ರ, ಯಾವುದೇ ಪ್ರಯೋಗ ಮಾಡಲಿ ನಿಮ್ಮ ಮನೆಗೆ ತಾಗೋದಿಲ್ಲ. ನಿಮಗೆ ಯಾವುದೇ ಒಂದು ಹುಲ್ಲು ಕಡ್ಡಿಯಷ್ಟು ಸಮಸ್ಯೆ ಆಗೋದಿಲ್ಲ. 5 ಮೆಣಸಿನಕಾಯಿ, 1 ನಿಂಬೆಹಣ್ಣು, ಅದರ ಜೊತೆಗೆ ಒಂದು ಅರಿಶಿಣದ ಕೊಂಬು ಬೇಕಾದರೂ ಸಹ ಕಟ್ಟಬಹುದು. ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯಲ್ಲಿ ಆಗುವಂಥ ಯಾವುದೇ ಒಂದು ಸಮಸ್ಯೆ ಆಗಲಿ ತಕ್ಷಣವೇ ಪರಿಹಾರ ಆಗುತ್ತೆ. ಹೌದು, ಜೀವನದಲ್ಲೇ ಆ ರೀತಿ ಸಮಸ್ಯೆಗಳನ್ನೇ ನೀವು ಮುಂದೆ ನೋಡೋದಿಲ್ಲ ಈ ಒಂದು ನೀವು ತಂತ್ರ ಮಾಡಿದ್ರೆ. ವೀಕ್ಷಕರೇ, ಮಾಡಿ ನಿಮ್ಮ ಮನೆಯಲ್ಲಾಗುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.